ನಾನು ಲೋಕಾಯುಕ್ತದಲ್ಲಿದ್ದಾಗ ಯಾರೋ ನನ್ನ ಹತ್ರ ಮಧುಕರ್ ಶೆಟ್ಟರ್ ಬಗ್ಗೆ ಮಾತಾಡಿದ್ರು. ಬಹಳ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ, ಯಾರಿಗೂ ಹೆದರಲ್ಲ, ಅವರನ್ನ ಯಾಕೆ ನೀವು ಬರಮಾಡ್ಕೊಳ್ಳಲ್ಲ ಲೋಕಾಯುಕ್ತ ಸಂಸ್ಥೆಗೆ ಅಂತ. ಕಟ್ಟ ಸುಬ್ರಹ್ಮಣ್ಯ ವಿಚಾರಣೆ ಮಾಡಿದ್ದು ಅವರೇ. ಕೊನೆಗೆ ಅವ್ರಿಗೆ ಯಾಕೋ ನನ್ನ ಮೇಲೆ ಅಷ್ಟೊಂದು ಇದಾಗಿಲ್ಲ. ಯಾಕೆಂದ್ರೆ 2 ಸಲ ಈ ಡಾಕ್ಟರ್ ಯು.ವಿ. ಸಿಂಗ್ ಅವರ ಮೇಲೆ ಬುಲ್ಡೋಸರ್ ತಗೊಂಡು ಹೋಗೋ ಪ್ರಯತ್ನ ಮಾಡಿದ್ರು. ನನಗೂ ಕೋಟ್ಯಾಂತರ ರೂಪಾಯಿ ಮಾಡ್ಬೋದು, ಜೈಲಿಗೆ ಹೋಗ್ತಾ ಇದ್ದೇನೇನೋ ಅದು ಬೇರೆ ವಿಚಾರ. ಹಣ ಮಾಡುವುದಕ್ಕೆ ನನಗೂ ಕೂಡ ಸಂದರ್ಭಗಳಿದ್ದು. ನಾನು ಹೇಳಿದೆ, ಈ ಮಾತು ನನ್ನ ಹತ್ರ ಹೇಳಕ್ಕೆ ಹೋಗ್ಬೇಡಿ, ಆದ್ರೆ ಇದಕ್ಕೆಲ್ಲ ನಾನು ಸರೆಂಡರ್ ಆಗೋನಲ್ಲ. ಅದನ್ನ ನನ್ನನ್ನು ಖರೀದಿ ಮಾಡೋ ಶಕ್ತಿ ನಿಮ್ಗೆ ಇಲ್ಲ. ನೀವು ಹೇಗೆ ಹೋಗಿ ಹೇಳಿ ಅವ್ರು, ಇನ್ನೊಂದ್ಸಲ ಈ ಮನೆ ಒಳಗೆ ಕಾಲಿಡಬೇಡಿ ಅಂತ. ನಾನು ನಿವೃತ್ತನಾಗುವಾಗ ಅಂದಿನ DGP ಮನೆಗೆ ಬಂದಿದ್ದೆ. ಬಹಳಷ್ಟು ನೀವು ವೈರಿಗಳನ್ನ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಸೆಕ್ಯೂರಿಟಿ ಕೊಡ್ತೇವೆ ಅಂತ. ನಾನು ಹೇಳಿದೆ, ನಾನು ಬರ್ಕೊಡ್ತೇನೆ ನಿಮ್ಗೆ, ನನಗೆ ಯಾವ ಭದ್ರತೆನೂ ಬೇಡ. ನನ್ನ ಹಣೆ ಬರದಲ್ಲಿ ಬರ್ದಿದ್ರೆ ಅದು ಆಗ್ತದೆ, ಅದರಿಂದ ನನಗೆ ಸೆಕ್ಯೂರಿಟಿ ಬೇಡ ಅಂತ. ನಾನು ಬರುವವರೆಗೆ ಲೋಕಾಯುಕ್ತ ಸಂಸ್ಥೆಯ ಕಾರ್ನ ಎದುರುಗಡೆ ಒಂದು ಪೈಲಟ್ ಕಾರ್ ಇತ್ತು, ಹಿಂದ್ಗಡೆ ಒಂದು ಸೆಕ್ಯೂರಿಟಿ ಜೀಪ್ ಇತ್ತು. ನಾನು ಬಂದವನು ಹೇಳಿದೆ, ಇದೆಲ್ಲ ನನಗೆ ಆಡಂಬರ ಬೇಡ, ನನ್ನನ್ನೇ ಈ ಹುದ್ದೆಗೆ ಕರ್ತಂದವ್ರ ವಿರುದ್ಧ ಕೂಡ ನಾನು ವರದಿ ಕೊಟ್ಟಿದ್ದೆ. ಅದರಿಂದ ಯಾವುದೇ ಒಂದು ಇದರಲ್ಲಿ ನಾನು ತಪ್ಪು ಮಾಡಿದ್ದವರನ್ನು ಮುಚ್ಚಾಕಿ ನನ್ನ ಗಮನಕ್ಕೆ ಬಂದಾಗ ವಿಚಾರಣೆ ಮಾಡಿದ್ದೇನೆ. ತಪ್ಪಂತ ಸಾಬೀತಾದಾಗ ನಾನು ಅವ್ರ ವಿರುದ್ಧ ವರದಿ ಕೊಟ್ಟಿದ್ದೇನೆ. ನನಗೆ ಆ ಒಂದು ಹೆಮ್ಮೆ ಇದೆ. ಇಷ್ಟರವರೆಗೆ ನಾನು ಅಂತ ತಪ್ಪು ಮಾಡಿಲ್ಲ, ಅದರಿಂದ ಯಾರು ಬೆರಳು ಕೂಡ ತೋರಿಸಲಿಲ್ಲ. ಇಲ್ಲಾದ್ರೆ ಇಷ್ಟೊತ್ತಿಗೆ ಹೇಳುವವರು ಬಹಳ ಜನ ಇರ್ತಾರೆ. CD ಮಾಡಿಬಿಟ್ಟು CD ಎಲ್ಲ ಸರ್ಕ್ಯುಲೇಟ್ ಇವಾಗ ಓದ್ತಾ ಇರ್ತೀರಲ್ಲ, ಪ್ರತಿಯೊಬ್ಬರ ವಿರುದ್ಧ CDಗಳು ಬರ್ತಾರೆ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಇರುವಂತ ಅಧಿಕಾರಿಗಳು ನನ್ನ ಅನಿಸಿಕೆಯಲ್ಲಿ ಯಾವುದೇ ಹುದ್ದೆಯಲ್ಲೂ ಬೇಡದಂತ ಅಧಿಕಾರಿಗಳು. ಅವರಿಂದ ಅವರ ಹುದ್ದೆಯಲ್ಲಿ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡ ಮೇಲೆ ಇವ್ರು ಇಲ್ಲಿರುವುದು ಬೇಡ ಅಂತ ಅವರನ್ನು ಲೋಕಾಯುಕ್ತ ಸಂಸ್ಥೆ ಕಳಿಸ್ತಾ ಇದ್ರು. ಅದು ಪನಿಷ್ಮೆಂಟ್ ಪೋಸ್ಟಿಂಗ್ ಅಂತಲೇ. ಅದರ ಲಾಭ ನಾನು ಪಡ್ಕೊಂಡು ಅವರ ಕೆಲಸದಲ್ಲಿ ನಾನು ಕೈ ಹಾಕಿಲ್ಲ. ಆದ್ರೆ ಸಲಹೆಗೆ ಬರ್ತಾ ಇದ್ರು, ದಿನ ಬರ್ತಾ ಇದ್ರು, ಇವ್ರ ಹೆಸರಿದೆ ಸರ್, ಮುಂದುವರಿಸಲಿಲ್ಲ, ಮತ್ತೆ ಮುಂದಕ್ಕೆ ಏನಾಗ್ಬೋದು, ಏನಾದ್ರೂ ಬೇಡಿ, ನಾನಿದ್ದೇನೆ, ಹೋಗಿ ಮುಂದಕ್ಕೆ ಮಾಡಿ. ಆ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ರೂಪಕ್ ದತ್ತ ಅಂತ ಒಬ್ರು, ಅವ್ರು CBI ಅಲ್ಲಿ ಅಡಿಷನಲ್ ಡೈರೆಕ್ಟರ್ ಆಗಿದ್ರು, ಡೈರೆಕ್ಟರ್ ಆಗಬೇಕಾಗಿತ್ತು. ಆದ್ರೆ ಇದೇ ಕಾರಣಕ್ಕಾಗಿ ಅವರನ್ನ CBI ಡೈರೆಕ್ಟರ್ ಆಗಿ ಮಾಡಲಿಲ್ಲ. ಆದ್ರೆ ಒಂದು ಒಳ್ಳೆ ಕೆಲಸ ಕರ್ನಾಟಕ ಸರ್ಕಾರ ಮಾಡಿದ್ದು, ಅವರನ್ನ ತಿರ್ಗಾ ಕರ್ನಾಟಕಕ್ಕೆ ಬರಮಾಡಿಕೊಂಡು DG IG ಮಾಡಿದ್ರು ಸ್ವಲ್ಪ ಸಮಯಕ್ಕೆ ಇಲ್ಲಿ ಬೆಂಗಳೂರಲ್ಲಿ. ಕರ್ನಾಟಕ ಕಾಡರ್ನವರು ಬಹಳ ಉತ್ತಮ ಅಧಿಕಾರಿ, ಅತಿ ಉತ್ತಮವಾದ ಕೆಲಸ ಮಾಡಿದವರು, ಯಾರಿಗೂ ಹೆದರಲಿಲ್ಲ. ಪೊಲೀಸ್ ಅಧಿಕಾರಿಯೇ ಇರ್ಬೋದಾತ, ಅಥವಾ IAS ಅಧಿಕಾರಿಯೇ ಇರ್ಬೋದು, ಅಥವಾ ಹಿರಿಯ ರಾಜಕಾರಣಿ ಇರ್ಬೋದು, ಮುಖ್ಯಮಂತ್ರಿಗಳೇ ಇರ್ಬೋದು, ಮಂತ್ರಿಗಳೇ ಇರ್ಬೋದು, ಯಾರಿಗೂ ಕೂಡ ಹೆದರದೆ ತನ್ನ ಅಧೀನದಲ್ಲಿರುವಂತಹ ವಿಚಾರಣಾ ಅಧಿಕಾರಿಗಳಿಗೆ ಧೈರ್ಯ ತುಂಬಿ ಕೆಲಸ ಮಾಡಿದಂತ ವ್ಯಕ್ತಿ. ಅದೇ ರೀತಿ ನನ್ನ ಜೊತೆ ಹಲವಾರು ರಿಟೈರ್ಡ್ ಆಫೀಸರ್ಸ್ ಕೆಲಸ ಮಾಡ್ತಾ ಇದ್ರು, ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ರು. ಪ್ರತಿಯೊಬ್ಬರು ಕೂಡ ಬಹಳ ಉತ್ತಮವಾದ ಕೆಲಸ ಮಾಡಿದ್ದವರು. ಡಾಕ್ಟರ್ U.V. ಸಿಂಗ್ ಅಂತ ಒಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ನನ್ನ ಗಣಿ ಇದರಲ್ಲಿ ಬಹಳ ಉತ್ತಮವಾದ ಕೆಲಸ ಮಾಡಿದ್ರು. ಅವರು ಕೂಡ ಈ ವರದಿ ಬರೆಯುವುದರಲ್ಲಿ ಬಹಳ ಸಹಾಯ ಮಾಡಿದ್ದವರು. ಹೌದು, ರಿಟೈರ್ ಆಗಿದ್ದಾರೆ. ಇಲ್ಲ, ಆವಾಗ ಕೆಲಸದಲ್ಲಿದ್ದರು, ಬರಮಾಡ್ಕೊಂಡೆ, ಸರ್ಕಾರದ ಪರ್ಮಿಷನ್ ಕೇಳಿ. IFS ಆಫೀಸರು, ಅವ್ರ ಜೊತೆ 3-4 ಕಿರಿಯ ಆಫೀಸರ್ಸ್ಗಳಿದ್ರು. ಅವರು ಕೂಡ ಬಹಳ ಉತ್ತಮವಾದ ಕೆಲಸ ಮಾಡಿದರು. ಬಹಳಷ್ಟು ಅಧಿಕಾರಿಗಳು ಅದೇ ರೀತಿ ಒಳ್ಳೆ ಕೆಲಸ ಮಾಡಿದವರು. ಅದು ಕೆಲವರು ನ್ಯಾಯಾಧೀಶರಾಗಿದ್ದವರು ಕೂಡ ಬಂದಿದ್ರು, ಅವರು ಕೂಡ ಒಳ್ಳೆ ಕೆಲಸ ಮಾಡಿದ್ರು. ನನ್ನ ಕಾಲದಲ್ಲಿ ಅಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು ಕೂಡ ಒಳ್ಳೆ ಕೆಲಸ ಮಾಡಿದವರು. ಮಧುಕರ್ ಶೆಟ್ಟರ್ ಪರಿಚಯ ನನಗಿರಲಿಲ್ಲ. ಅವ್ರ ತಂದೆ ಬಗ್ಗೆ ನನಗೆ ಮಾಹಿತಿ ಇತ್ತು. ಅವರೊಬ್ರು ಮುಂಗಾರು ಪೇಪರ್ನ ಎಡಿಟರ್ ಆಗಿದ್ರು. ನಾನು ಲೋಕಾಯುಕ್ತದಲ್ಲಿದ್ದಾಗ ಯಾರೋ ನನ್ನ ಹತ್ರ ಮಧುಕರ್ ಶೆಟ್ಟರ್ ಬಗ್ಗೆ ಮಾತಾಡಿದ್ರು. ಬಹಳ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ, ಯಾರಿಗೂ ಹೆದರಲ್ಲ, ಅವರನ್ನ ಯಾಕೆ ನೀವು ಬರಮಾಡ್ಕೊಳ್ಳಲ್ಲ ಲೋಕಾಯುಕ್ತ ಸಂಸ್ಥೆಗೆ ಅಂತ. ನಾನು ಅವರನ್ನ ಸಂಪರ್ಕ ಮಾಡಿದಾಗ ಬರ್ತೇನೆ ಅಂತ ಹೇಳಿದ್ರು. ಅವ್ರು ಅವಾಗ ADC ಆಗಿದ್ರು, ಕರ್ನಾಟಕ ಗವರ್ನರ್ನ ADC ಆಗಿದ್ರು. ಮತ್ತೆ ನಾನು ಸರ್ಕಾರದ ಮುಖಾಂತರ ಅವರನ್ನು ಬರಮಾಡ್ಕೊಂಡಿರೋ ಸಂಸ್ಥೆಗೆ ಬಂದವರು ಬಹಳ ಉತ್ತಮವಾದ ಕೆಲಸ ಮಾಡಿದ್ರು. ಇದ್ದ ದಿವಸ ಅವರು ಕಟ್ಟ ಸುಬ್ರಹ್ಮಣ್ಯ ವಿಚಾರಣೆ ಮಾಡಿದ್ದು ಅವರೇ, ಜೈಲಿಗೆ ಕಳಿಸಿದ ಕಾರಣ ಕೂಡ ಅವರೇ. ಅದೇ ರೀತಿ ಗಣಿ ಇದರಲ್ಲಿ ಕೂಡ ಬಹಳಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದವರು, ಬಹಳ ಉತ್ತಮವಾದ. ಕೊನೆಗೆ ಅವ್ರಿಗೆ ಯಾಕೋ ನನ್ನ ಮೇಲೆ ಅಷ್ಟೊಂದು ಇದಾಗಿಲ್ಲ. ಯಾಕೆಂದ್ರೆ ಅವ್ರೇನೋ ತಿಳ್ಕೊಂಡಿರ್ಬೇಕು, ನಾನು ಇನ್ನೊಬ್ಬ ಅಧಿಕಾರಿಯನ್ನು ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದೇನೆ, ಆತ ಪ್ರಾಮಾಣಿಕ ಅಲ್ಲ ಅನ್ನುವ ವಿಚಾರ. ಆದ್ರೆ ನನ್ನ ಮಾಹಿತಿ ಪ್ರಕಾರ ನಾನಿದ್ದಾಗ ಆತ ಏನು ತಪ್ಪು ಮಾಡಿರ್ಲಿಲ್ಲ. ತದನಂತರ ಆತನ ಮೇಲೆ ಆರೋಪಗಳಿದ್ವು. ಆದ್ರೆ ನಾನು ಯಾರನ್ನು, ಮುಖ್ಯಮಂತ್ರಿಗಳನ್ನೇ ವಿರುದ್ಧ ಬರೆದು ಕೊಟ್ಟವನು, ಅಥವಾ ನನ್ನನ್ನು ಲೋಕಾಯುಕ್ತನಾಗಿ ಬರಮಾಡಿಕೊಂಡಂತ ಮುಖ್ಯಮಂತ್ರಿ ವಿರುದ್ಧ ಕೂಡ ನಾನು ಬರೆದು ಕೊಟ್ಟವನು. ನಾನು ಅದರಿಂದ ಯಾರೋ ಒಬ್ಬ
ಚಿಕ್ಕ ಅಧಿಕಾರಿಯನ್ನ ರಕ್ಷಣೆ ಮಾಡುವಂತ ವ್ಯಕ್ತಿ ನಾನಲ್ಲ. ಅದು ಯಾಕೆ ಅವ್ರು ತಪ್ಪು ತಿಳ್ಕೊಂಡಿದ್ರು, ಅಷ್ಟು ಸಮಾಧಾನ ಇರಲಿಲ್ಲ ನನ್ನ ಹತ್ರ. ಮತ್ತೆ ಅವರು ಲೋಕಾಯುಕ್ತ ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಹೋದ್ರು. ಆಮೇಲೆ ಪಾಪ ಚಿಕ್ಕ ವಯಸ್ಸಲ್ಲಿ ಅವ್ರು ತೀರ್ಕೊಂಡ್ರು. ಆದ್ರೆ ನಾನು ಖಂಡಿತವಾಗಿ ಹೇಳ ಬಯಸ್ತೇನೆ, ನಾನು ಕಂಡಂತ ಇನ್ನೊಬ್ಬ ಬಹಳ ಪ್ರಾಮಾಣಿಕ ಧೈರ್ಯಶೀಲ ಅಧಿಕಾರಿ, ವೀರಪ್ಪನ ಆಪರೇಷನ್ ಅಲ್ಲಿ ಬಹಳ ಕೆಲಸ ಮಾಡಿದ್ದವರು. ಅವರು 2 ವರ್ಷ ಕಾಣಿಸ್ತದೆ, ಅದು ಬಹಳ ಉತ್ತಮವಾದ ಕೆಲಸ ಮಾಡಿದ್ರು. ಕೆಲವು ರ್ಯಾಂಕ್ ಇಂದ ಬಂದವರು ಆಫೀಸರ್ಸ್ ಇದ್ದಾರೆ. ರಂಗಸ್ವಾಮಿ ನಾಯ್ಕ್ ಅಂತ ಒಬ್ಬರು ಇದ್ದರು, ಇವಾಗ ನಿವೃತ್ತರಾಗಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಇಂಜಿನಿಯರ್ಸು ಮತ್ತೆ ಬೇರೆ ಅಧಿಕಾರಿಗಳು ಬಹಳಷ್ಟು ಜನ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ನಮಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿನ ಮಾಹಿತಿ ಇದ್ದವ್ರದ್ದು ಬೇಕಾಗಿತ್ತು, ಸಹಾಯ ಬೇಕಾಗಿತ್ತು. ಅವರು ಅಡ್ವೈಸರ್ಸ್ ಆಗಿ ಬರ್ತಾ ಇದ್ರು ಕೂಡ ನಿವೃತ್ತರಾದ ನಂತರ. ಅಂಥವ್ರು ಬಹಳ ಜನ ಲೋಕಾಯುಕ್ತದಲ್ಲಿ ಇದ್ದವರು. ಅದರಿಂದಾಗಿ ಇಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು, ಇಲ್ಲದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಫೀಲ್ಡ್ಗೆ ಹೋಗೋಕ್ಕಾಗಲ್ಲ. ಅಂದರೆ ಗಣಿ ವಿಚಾರಣೆ ಹುಬ್ಳಿ ಧಾರವಾಡ ಡಿಸ್ಟ್ರಿಕ್ಟು, ಬೆಳಗಾಂ ಡಿಸ್ಟ್ರಿಕ್ಟು, ಬಿಜಾಪುರ ಡಿಸ್ಟ್ರಿಕ್ಟು, ಬಳ್ಳಾರಿ ಬಹಳ ದೊಡ್ಡದು. ಅಂಡ್ ಅಲ್ಲಿದ್ದಂಥ ಗಣಿಗಾರಿಕೆಯಲ್ಲಿದ್ದಂಥ ವ್ಯಕ್ತಿಗಳ ಹೆಸರು ಕೇಳಿ ಅಂದ್ರೆ ಗಣಿ ವರದಿಯಲ್ಲಿ ನಾನು ಹೇಳಿದ್ದೇನೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ. ಯಾಕಂದ್ರೆ ಯಾವ ಕಾನೂನಲ್ಲಿ ಲಾಗ್ ಆಗ್ತಾ ಇರಲಿಲ್ಲ, ಯಾವ ಕಾನೂನು. ಬಹಳ ಸಲ ಹೋಗಿದ್ದೇನೆ, ಆದರೂ ಕೂಡ ಅಲ್ಲಿ ಹೋಗುವಾಗ ಅಲ್ಲೇ ಇರಬೇಕಾಗ್ತದೆ. ನನಗೆ ಬೇರೆ ಕೆಲಸಗಳು ಇರ್ತಾ ಇದ್ವಲ್ಲ. ಇದಕ್ಕೆ ಫೀಲ್ಡ್ ವರ್ಕಿಗೆ ಡಾಕ್ಟರ್ ಯು ವಿ ಸಿಂಗ್ ಮತ್ತು ಅವ್ರ ಜೊತೆ ಬಹಳಷ್ಟು ಅಧಿಕಾರಿಗಳು ಎಲ್ಲ ಯುವಕರು ಬಹಳ ಜನ ಇದ್ರು. ಅವರೆಲ್ಲ ಅಲ್ಲಿ ಹೋಗಿ ಎಷ್ಟೊಂದು ಮಾಡಿದ್ದಾರೆ. ನಡುರಾತ್ರಿಯಲ್ಲಿ ಹೋಗ್ತಾ ಇದ್ರು, ಯಾಕಂದ್ರೆ ನಡುರಾತ್ರಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು. ಅದರ ಮಾಹಿತಿ ಪಡೆಯೋಕ್ಕೆ, ಅದರ ಫೋಟೋ ತೆಗೆಯೋಕ್ಕೆ 2 ಸಲ ಈ ಡಾಕ್ಟರ್ ಯು ವಿ ಸಿಂಗ್ ಅವರ ಮೇಲೆ ಬುಲ್ಡೋಸರ್ ತಗೊಂಡು ಹೋಗೋ ಪ್ರಯತ್ನ ಮಾಡಿದ್ರು. ಅಂಥದ್ದೆಲ್ಲ ಬಹಳಷ್ಟು ನಡೆದಿತ್ತು. ಬಹಳಷ್ಟು ಒತ್ತಡಗಳಿದ್ದು ಹಿರಿಯ ರಾಜಕಾರಣಿಗಳ ಪರವಾಗಿ ಮತ್ತು ಇತರ ಪರವಾಗಿ. ಆದರೆ ನಾನು ಹೇಳಿದಲ್ಲ, ನಾನು ಯಾವುದಕ್ಕೂ ಮನೆಯವನಲ್ಲ. ನನ್ನ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ್ದೇನೆ, ಅದು ಹೆಮ್ಮೆಯ ವಿಚಾರ. ಅದನ್ನು ನಾನೇ ಹೇಳ್ತಾ ಇದ್ದೀನಿ, ಇತರರು ಹೇಳ ಬಯಸೋದಿಲ್ಲ ಕಾಣಿಸ್ತದೆ. ನಾನಾಗಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ನನಗೂ ಕೋಟ್ಯಾಂತರ ರೂಪಾಯಿ ಮಾಡ್ಬೋದು. ಜೈಲಿಗೆ ಹೋಗ್ತಾ ಇದ್ದೇನೇನೋ ಅದು ಬೇರೆ ವಿಚಾರ. ಹಣ ಮಾಡುವುದಕ್ಕೆ ನನಗೂ ಕೂಡ ಸಂದರ್ಭಗಳಿದ್ದು. ದೊಡ್ಡ ದೊಡ್ಡ ಕೇಸ್ಗಳನ್ನು ನಾನು ವಿಚಾರಣೆ ಮಾಡ್ತಾ ಇದ್ದೆ. ಲೋಕಾಯುಕ್ತನಾಗಿ ಬಂದ ಹಿರಿಯ ಅಧಿಕಾರಿಗಳನ್ನು ಹಿಡಿಯುವಂತ ಪ್ರಯತ್ನ ಮಾಡಿದ್ದೇನೆ. ಎಲ್ಲಾ ಸಂದರ್ಭಗಳಲ್ಲೂ ಒತ್ತಡಗಳು ಬರ್ತಾ ಇದ್ವು. ಒತ್ತಡಗಳೆಂದ್ರೆ ನಿಮ್ಗೆ ಇದು ಕೊಡ್ತೇವೆ, ನಮ್ಗೆ ಅದು ಮಾಡಿ ಅಂತ. ಆದ್ರೆ ಇಷ್ಟವರೆಗೆ ನಾನು ಏನು ಮಾಡಿಲ್ಲ. ಮಾಡಿದ್ರೆ ಇಷ್ಟೊತ್ತಿಗೆ ನೀವು ನನ್ನನ್ನು ಇಂಟರ್ವ್ಯೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ನಿಮ್ಗೆ ಇವನಿಗೆ ಅವನು ಮಿಕ್ಕಿದವನಿಗೆ ಏನು ವ್ಯತ್ಯಾಸ ಇಲ್ಲ ಅಂತ. ನಾನು ಇವಾಗ ಯಾರ ಹೆದರಿಕೆನೂ ಇಲ್ಲ. ನಾನು ನಿವೃತ್ತನಾಗುವಾಗ ಅಂದಿನ DGP ಮನೆಗೆ ಬಂದಿದ್ದೆ. ಬಹಳಷ್ಟು ನೀವು ವೈರಿಗಳನ್ನು ಮಾಡ್ಕೊಂಡಿದ್ದೀರಾ, ನಿಮ್ಗೆ ಸೆಕ್ಯೂರಿಟಿ ಕೊಡ್ತೇವೆ ಅಂತ. ನಾನು ತಮಾಷೆಗೆ ಹೇಳಿದೆ, ಅಲ್ಲ ಏನೂ ಆಗಲ್ಲ ಅಂತ ಬರ್ಕೊಡ್ತೀರಾ ಅಂತ ಕೇಳಿದೆ. ಆಗ ಯಾಕೆ ಅವ್ರು ಸ್ವಲ್ಪ ಬೇಜಾರು ಪಟ್ಕೊಂಡ್ರು, ಯಾಕೆ ಹಿಂಗೆ ಹೇಳ್ತಾ ಇದ್ದೇನೆ. ನಾನು ಹೇಳಿದೆ, ಇಂದಿರಾ ಗಾಂಧಿ ಅವ್ರನ್ನ ಕೊಂದವ್ರು ಯಾರು, ಅವ್ರ ಸೆಕ್ಯೂರಿಟಿ ಅವ್ರದ್ದು. ಅದರಿಂದ ಏನಂತ ಮಹತ್ವ ನೀವು ಸೆಕ್ಯೂರಿಟಿ ಕೊಟ್ಟರು ನನಗೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡಬೇಕು, ಏನಾಗ್ತದೆ ಯಾರಿಗೂ ಹೇಳಕ್ಕಾಗಲ್ಲ. ನಾನು ಹೇಳಿದೆ, ನಾನು ಬರ್ಕೊಡ್ತೇನೆ ನಿಮ್ಗೆ, ನನಗೆ ಯಾವ ಭದ್ರತೆನೂ ಬೇಡ. ನನ್ನ ಹಣೆ ಬರದಲ್ಲಿ ಬರ್ದಿದ್ರೆ ಅದು ಆಗ್ತದೆ, ಅದರಿಂದ ನನಗೆ ಸೆಕ್ಯೂರಿಟಿ ಬೇಡ ಅಂತ. ಅವ್ರು ಹೇಳಿದ್ರು, ನಿಮ್ಗೆ ಬಹಳಷ್ಟು ವೈರಿಗಳಿದ್ದಾರೆ ಅಂತ. ಪರವಾಗಿಲ್ಲ, ಆದದ್ದಾಗ್ತದೆ. ಇವಾಗ 10 ವರ್ಷ ಆಯ್ತು, ಏನೂ ಆಗಿಲ್ಲ. ನಡುರಾತ್ರಿ ಟ್ರಾವೆಲ್ ಮಾಡ್ತಾ ಇರ್ತೇನೆ, ಬಸ್ಸಲ್ಲಿ ಹೋಗ್ತಾನೆ, ಟ್ರೈನಲ್ಲಿ ಹೋಗ್ತಾನೆ. ಯಾವ ಕಾನ್ಸ್ಟೇಬಲ್ ಎದುರುಗಡೆ ಇಲ್ಲ, ಹಿಂದ್ಗಡೆ ಇಲ್ಲ, ಯಾರು ಇದಿಲ್ಲ. ಆತ್ಮಸಾಕ್ಷಿ ಕ್ಲೀನ್ ಆಗಿದ್ರೆ ಎಲ್ಲ ಸರಿ ಹೋಗ್ತದೆ. ಅದಕ್ಕೆ ಬೈತಾ ಇದ್ರು, ಬಹಳ ಜನ ಬೈತಾ ಇದ್ರು. ಅದು ಗಣಿ ವಿಚಾರಣೆ ನಡೀತಾ ಇದ್ದಾಗಂತೂ ಏನೆಲ್ಲ ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಬಟ್ ನಾನು ಅದಕ್ಕೆ ಜಾಸ್ತಿ ಇದು ಮಾಡ್ತಾ ಇರಲಿಲ್ಲ. ಡೈರೆಕ್ಟ್ ಆಗಿ ಬೈತಾ ಇದ್ರು. ಯಾಕಂದ್ರೆ ನನ್ನ ಫೋನ್ ನನ್ನ ಪೇಪರಲ್ಲಿ ಆಗ್ತಾ ಇದೆ, ನನ್ನ ನಂಬರ್. ಯಾಕಂದ್ರೆ ಪಾಪ ಏನೂ ಇದಕ್ಕೆ ಸಹಾಯ ಇಲ್ದವ್ರಿಗೆ ಬಂದು ಕಾಂಟ್ಯಾಕ್ಟ್ ಆದ್ರೂ ಮಾಡ್ಬೋದಲ್ಲ. ಅದರ ಮೇಲೆ ನಾನು ಆಕ್ಷನ್ ತಗೊಳ್ತಾ ಇದ್ದೆ. ನಾನು ಲೋಕಾಯುಕ್ತನಾಗಿ ಬಂದ ನಂತರ ನಮ್ಮ ಲೋಕಾಯುಕ್ತ ಆಫೀಸಲ್ಲಿ ಒಂದು ನೈಟ್ ಸೆಲ್ ಅಂತ ಇತ್ತು, 24 ಗಂಟೆ ಫೋನ್ ಸರ್ವಿಸ್. ಆ ನಂಬರ್ಗೆ ಮಾಡಿ ಅವ್ರದ್ದು ಏನಾದರೂ ಕಷ್ಟ ಇದ್ರೆ ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು ಕರ್ನಾಟಕದಿಂದ. ನಮ್ಮ ಲೋಕಲ್ ಆಫೀಸರ್ಸ್ಗೆ ನಾವು ಫೋನ್ ಮಾಡಿ ಹೇಳಿ, ಪ್ರತಿ ಜಿಲ್ಲೆಯಲ್ಲಿ ಕೂಡ ನಮ್ಮ ಆಫೀಸ್ ಇರ್ತಾ ಇತ್ತು. ಫೋನ್ ಮಾಡಿ ಹೇಳ್ತಾ ಇದ್ವಿ, ಇದು ನೋಡಿ ಈ ರೀತಿ ಸಮಸ್ಯೆ ಇದೆ, ಈ ಅರ್ಜೆಂಟ್ ಇದ್ರೆ ಇವಾಗಲೇ ಹೋಗಿ ಅವ್ರಿಗೆ ಸಹಾಯ ಮಾಡಿ ಅಂತ. ಅದರಿಂದ ಕರ್ನಾಟಕದ ಮೂಲೆ ಮೂಲೆಯೂ ಕೂಡ ಲೋಕಾಯುಕ್ತನ ಪರಿಚಯ ಇತ್ತು ಅಂತ ಕಾಣಿಸ್ತದೆ. 2 ಅಧಿಕಾರ ಹೇಳಿದೆ. ಒಂದು ಗ್ರೀವೆನ್ಸ್ ರಿಡ್ರೆಸಲ್ ಅಂತ, ಆಡಳಿತದಿಂದ ಜನರಿಗೆ ಆಗುವಂತ ಅನ್ಯಾಯ. ಅದು ಇಟ್ಸ್ ಅ ವೆರಿ ವಾಸ್ಟ್ ದಿಸ್ ಥಿಂಗ್. ಯಾರಾದ್ರೂ ಆಡಳಿತದಲ್ಲಿರುವವರು ಯಾವುದೇ ತಪ್ಪು ಮಾಡಿದ್ರು ಕೂಡ ನೀವು ಅದನ್ನ ಲೋಕಾಯುಕ್ತ ಆಫೀಸ್ ಅದನ್ನು ವಿಚಾರಣೆ ಮಾಡಬಹುದು. 2ನೇದ್ದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು, ಅದು ಪೊಲೀಸರ ಮುಖಾಂತರ. ಆದ್ರೆ ನಮ್ಮ ಮಾತನ್ನ ಅವ್ರು ಕೇಳ್ತಾ ಇದ್ರು. ಅದರಿಂದಾಗಿ ಅದು 2 ಅಧಿಕಾರ ಇದೆ. ಆದ್ರೆ ಆ 2 ಅಧಿಕಾರ ಸಾಕ್ರಿ. ಇವತ್ತಿನ ಹಿನ್ನೆಲೆಯಲ್ಲಿ ಜನರಿಗಾಗುವ ಅನ್ಯಾಯ ಒಂದು ವ್ಯಕ್ತಿಗಳಿಂದ ವ್ಯಕ್ತಿಗಳಿಗಾಗುವ ಅನ್ಯಾಯ, ಅವರು ಸರ್ಕಾರ ಅಂತ ಹೇಳಕ್ಕಾಗಲ್ಲ. 2ನೇದು ಸರ್ಕಾರದಿಂದ ಜನರಿಗೆ ಆಗುವಂತ ಅನ್ಯಾಯ. ಆ 2ನೇ ತಪ್ಪಿಗೆ ಪರಿಹಾರ ಹುಡುಕುವಂತ ಶಕ್ತಿ ಲೋಕಾಯುಕ್ತಗಿತ್ತು.
ಮತ್ತೆ ನಾವು ಒಂದು ಆದೇಶ ಕೊಡ್ತಾ ಇದ್ರೆ ಅವತ್ತು ಪಾಲಿಸ್ತಾ ಇದ್ರು. ಆ ಬಸ್ಟನೇ ಆಗಿರ್ಲಿ ಏನೇ ಆಗಿರ್ಲಿ. ನೋಡಿ, ಒಂದ್ಸಲ ಕೊಪ್ಪಳಿಂದ ಒಬ್ಬ ವ್ಯಕ್ತಿ ಬರ್ತಾರೆ, ಏನಪ್ಪ ಸಮಸ್ಯೆ ಅಂತ ಕೇಳಿ. ಸರ್, ನನ್ನ ಹೆಂಡತಿ ಇತ್ತೀಚೆಗೆ ಒಂದು ಹೆಣ್ಮಗಳನ್ನು ಹಡೆದಿದ್ದಾಳೆ, ಅದರಲ್ಲಿ ಏನ್ ತಪ್ಪಪ್ಪ? ಇಲ್ಲ ಸರ್, ಕರ್ನಾಟಕ ಸರ್ಕಾರದ ಒಂದು ಆದೇಶ ಇದೆ, ಬಡ ಕುಟುಂಬಕ್ಕೆ ಹುಟ್ಟಿದಂತ ಹೆಣ್ಣು ಮಕ್ಕಳಿಗೆ ಸರ್ಕಾರ ಅನುದಾನ ಕೊಡ್ತದೆ. ನಾನೊಬ್ಬ ಬಡವ, ನನ್ನ ಹೆಣ್ಮಗಳಿಗೆ ಏನು ಅನುದಾನ ಕೊಡ್ತಾ ಇಲ್ಲ. ನಾನು ಸಮಾಜ ಕಲ್ಯಾಣ ಡಿಪಾರ್ಟ್ಮೆಂಟ್ ಕೇಳಿದ್ರೆ ನೀನು ಬಡವ ಅನ್ನೋದಕ್ಕೆ ಪುರಾವೆ ಇಲ್ಲ. ಅದಕ್ಕೆ ಒಂದು ಪುರಾವೆ ಏನಂದ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಮಗು ಹುಟ್ಟಿದ್ರೆ ಅದು ಒಂದು ಪುರಾವೆ. ನಾನು ಅವನನ್ನು ನಂಬಿಟ್ಟು ಒಬ್ಬ ಅಧಿಕಾರಿಯನ್ನು ಕಳಿಸಿದೆ, ಅದು ವಿಚಾರಣೆ ಮಾಡಿ ವರದಿ ಕೊಡಿ ಅಂತ. ಆ ಅಧಿಕಾರಿ ಕೊಟ್ಟ ವರದಿ ಪ್ರಕಾರ ಈತನ ಪತ್ನಿ ಮತ್ತೆ ಒಬ್ಬರು ಸಂಗಾತಿ 9 ಕಿಲೋಮೀಟರ್ ತಮ್ಮ ಗ್ರಾಮದಿಂದ ಕೊಪ್ಪಳ ಹೆಡ್ ಕ್ವಾರ್ಟರ್ಸ್ ಹಾಸ್ಪಿಟ್ಲಿಗೆ ಹೆರಿಗೆಗೆ ಅಂತ ಬರ್ತಾರೆ. ಒಬ್ಳು ಗರ್ಭಿಣಿ, ಇನ್ನೊಬ್ಳು ಸಂಗಾತಿ. ಅಲ್ಲಿ ಸಿಬ್ಬಂದಿ ಹೇಳ್ತಾರೆ, ಮೊದಲು ಕಾಸು ಕೊಡಿ, ನಂತರ ಹಾಸಿಗೆ ಅಂತ. ತಾವು ಕೊಟ್ಟ ಕಾಸು ಅಲ್ಲಿ ಸಾಲಿಲ್ಲ. ಆವಾಗ ವಿಧಿ ಇಲ್ಲದೆ ತನ್ನ ಜೊತೆ ಬಂದವಳನ್ನ ವಾಪಸ್ ಹಳ್ಳಿ ಕಳಿಸ್ತಾಳೆ, ಸ್ವಲ್ಪ ಹಣ ತಗೊಂಡ್ ಬಾ ಅಂತ. ಆವಾಗ ಸಿಬ್ಬಂದಿ ಹೇಳ್ತಾರೆ, ಹಣ ಬರೋವರೆಗೆ ಇಲ್ಲಿ ಕೂರ್ಬೇಡಿ, ಹೊರಗಡೆ ಕೂತ್ಕೊಳ್ಳಿ ಅಂತ. ಆಕೆ ಗೇಟ್ ದಾಟಿ ಮಾರ್ಗ ದಾಟಿ ಬಸ್ ಸ್ಟಾಪ್ ಅಲ್ಲಿ ಕೂತಿರ್ತಾಳೆ. ಹಣ ಬರುವ ಮೊದಲು ಹೆರಿಗೆ ಬಸ್ ಸ್ಟಾಪ್ ಅಲ್ಲಿ ಆಗ್ತದೆ, ಜಿಲ್ಲಾ ಆಸ್ಪತ್ರೆ ಎದುರುಗಡೆ. ಇದನ್ನ ವಿಚಾರಣೆ ಮಾಡಿದ ನಂತರ ನಾನು ಸರ್ಕಾರಕ್ಕೆ ಒಂದು ವರದಿ ಕಳಿಸಿದೆ. ನಿಮ್ಮ ಕಾನೂನು ಪ್ರಕಾರವೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗ್ತಾ ಇದ್ರೆ ಈ ಮಗುವಿಗೆ ಅನುದಾನ ಸಿಗ್ತಾ ಇತ್ತು. ಈ ಹೆರಿಗೆಯನ್ನ ಆಸ್ಪತ್ರೆಯಲ್ಲಿ ಆಗದಂತೆ ನೋಡ್ಕೊಂಡವರು ನಿಮ್ಮ ಸಿಬ್ಬಂದಿ. ಕಾನೂನಿನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ವೈಕೇರಿಯಸ್ ಲಯಬಿಲಿಟಿ ಅಂತ. ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ. ಅದನ್ನ ಬಳಸ್ಕೊಂಡು ನಿಮ್ಮ ಸಿಬ್ಬಂದಿಯಿಂದ ಈ ರೀತಿ ಆಯ್ತು, ಅದಕ್ಕಾಗಿ ಮಗುವಿಗೆ ಅನುದಾನ ಕೊಡಿ ಅಂತ ಹೇಳಿದ್ರು. ದಿಢೀರ್ ಅಂತ ಕೊಟ್ರು. ಅದೇ ರೀತಿ ಬಹಳಷ್ಟು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಹಳಷ್ಟು ಜನರಿಗೆ ನಾವು ಸಹಾಯ ಮಾಡಿದ್ದೇವೆ. ಬರೀ ಅವರ ಕಷ್ಟಕ್ಕೆ ನಿವಾರಣೆ ಹುಡುಕಿದ್ ಮಾತ್ರ ಅಲ್ಲ, ಸಿಗಬೇಕಾದಂತ ಸೌಲಭ್ಯಗಳನ್ನು ಕೊಡಿಸಿದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವ ಶಕ್ತಿಗೆ ಆ ಸಂಸ್ಥೆಗೆ ಇತ್ತು. ಆದರೆ ವೆಂಕಟಾಚಲಯ್ಯನವರು ಆ ಸಂಸ್ಥೆಗೆ ಬರುವವರೆಗೆ ಯಾರಿಗೂ ಕರ್ನಾಟಕದಲ್ಲಿ ಲೋಕಾಯುಕ್ತ ಇದೆ ಅನ್ನೋದು ಗೊತ್ತಿರಲಿಲ್ಲ. 86ನೇ ಇಸ್ವಿಯಲ್ಲಿ ರಾಮಕೃಷ್ಣ ಹೆಗಡೆ ಅವರು ಈ ಕಾಯ್ದೆಯನ್ನ ಜಾರಿಗೆ ತಂದರು. ಅದನ್ನ ಅವರ ಸರ್ಕಾರ, ಅವರು ಮುಖ್ಯಮಂತ್ರಿ ಆಗಿದ್ದವರು, ಬಹಳ ವಿರೋಧ ಇತ್ತು ಅವರ ಪಕ್ಷದಲ್ಲಿ. ಅದನ್ನೆಲ್ಲ ತಿರಸ್ಕರಿಸಿ ಅದನ್ನ ತಂದರು. ಆದ್ರೆ ಒಂದು ಕೆಲಸ ಮಾಡಿದ್ರು, ಮೊದಲನೇ ಲೋಕಾಯುಕ್ತರನ್ನ ಪಂಜಾಬಿಂದ ಕರ್ಕೊಂಡು ಬಂದ್ರು. ಲೋಕ ಆಯುಕ್ತ ಅಂದ್ರೆ ಏನು? ಒಬ್ಬ ಸಾರ್ವಜನಿಕನ ಅಧಿಕಾರಿ. ಆತನಿಗೆ ಭೇಟಿ ಮಾಡುವಂತ, ಸಂಪರ್ಕ ಮಾಡುವಂತ ಒಂದು ಇದು ವಿಧಿ ಇರಬೇಕು. ಅಲ್ಲಿ ಯಾರು ಹೋಗುವಂಗಿಲ್ಲ, ಯಾಕಂದ್ರೆ ಇವ್ರಿಗೆ ಭಾಷೆ ಬರಲ್ಲ. ಒಂದು, ಎರಡನೇದು ಇವ್ರು ನ್ಯಾಯಾಧೀಶರಾಗಿದ್ದವರು, ನನ್ನ ಹತ್ರ ಬರ್ಬೇಡ್ರಿ, ಅಲ್ಲಿ ಹೋಗಿ ಅವ್ರ ಕ್ಲಾರ್ಕ್ ಹತ್ರ ಮಾತಾಡಿ, ಇಲ್ಲದ್ರೆ ಇನ್ನೊಬ್ಬ ಅಧಿಕಾರಿ ಹತ್ರ ಮಾತಾಡಿ ಅಂತ. ಇದು ಸರ್ಕಾರದಲ್ಲಿ ಆಗುವ ನೀತಿ. ಇವ್ರು ನ್ಯಾಯಾಧೀಶರಾಗಿದ್ದವ್ರಿಗೆ ಅದು ಒಂದು ತಲೆಯಲ್ಲಿ, ನಾವು ನ್ಯಾಯಾಧೀಶರು ಯಾರನ್ನು ಭೇಟಿ ಮಾಡಿ, ಕಕ್ಷಿಗಾರರನ್ನು ಭೇಟಿ ಮಾಡಬಾರ್ದು ಅನ್ನೋದು. ಆದ್ರೆ ಈ ಹುದ್ದೆಯಲ್ಲಿ ಅವ್ರ ನ್ಯಾಯಾಧೀಶರಲ್ಲ, ಒಬ್ಬ ಪೀಪಲ್ಸ್ ಆಫೀಸರ್, ಒಬ್ಬ ಅಧಿಕಾರಿ. ಅವರ ಕಷ್ಟಗಳನ್ನ ತಿಳ್ಕೊಳ್ಬೇಕಾದ್ರೆ ಅವ್ರ ಬಾಯಿಂದ ಕೇಳ್ಬೇಕು, ಇನ್ನೊಬ್ರು ಬಾಯಿಂದ ಅಲ್ಲ. ನಾನು ಹೋದವನು ಮೊದಲು ಮಾಡಿದ್ದೇನೆ, ವೆಂಕಟಾಚಲಯ್ಯ ಮಾಡಿದ್ರು. ತದನಂತರ ನಾನು ಯಾರು ಬಂದರೂ ಕೂಡ ನಾನು ಫ್ರೀ ಆಗಿದ್ದಾಗ ಅವ್ರನ್ನ ಒಳಗೆ ಕಳಿಸಿ, ನಾನು ನೋಡಿದ ನಂತರ ಇನ್ನೊಬ್ಬ ಅಧಿಕಾರಿ ಹತ್ರ ಹೋಗ್ಬೋದು, ಅದು ಮೊದಲು ನನ್ನ ಹತ್ರ ಬರ್ಬೇಕಂತ. ಅವ್ರು ಬಂದಾಗ ಅವ್ರ ಮಾತು ಕೇಳಿದಾಗ ಅಷ್ಟೊಂದು ನನಗೆ ಅರ್ಥ ಆಗ್ತಾ ಇತ್ತು. ಎರಡನೇದು ನೋಡ್ರಿ, ಅಲ್ಲಿ ಕೂತ್ಕೊಳ್ಳಿ ಅಂದರೆ ಕೂತ್ಕೊಳ್ಳುವ ಶಕ್ತಿ ಅವ್ರಿಗಿಲ್ಲ. ಇಲ್ಲ ಸರ್, ನಾನು ಕೂರಲ್ಲ, ನಿಮ್ಮ ಮುಂದೆ ನಾವು ಕೂರಲ್ಲ. ಯಾಕಂದರೆ ಯಾವ ಅಧಿಕಾರಿ ಮುಂದೆ ಅವ್ರಿಗೆ ಕೂತ ಅಭ್ಯಾಸ ಇಲ್ಲ. ನಾನು ನನ್ನ ಫ್ರೆಂಡ್ ಒಬ್ಬರು ಡಾಕ್ಟರ್ ಹತ್ರ, ಸೈಕಾಲಜಿಸ್ಟ್ ಹತ್ರ ಕೇಳಿದೆ, ಯಾಕ್ರಿ ಈ ರೀತಿ ಆಗ್ತಾ ಇದೆ? ಅವ್ರು ಹೇಳಿದ್ರು, ನೀವು ಸೂಟ್ ಬೂಟ್ ಎಲ್ಲ ಹಾಕೊಂಡು ಹೋಗ್ತೀರಾ, ಅವರು ಸೂಟ್ ಬೂಟ್ ಕಂಡ ತಕ್ಷಣ ಸಲಾಮೆ ಮಾಡೋದು ಹೊರತು ಇನ್ನೇನು ಅವ್ರನ್ನ ಕುರ್ಚಿಯಲ್ಲಿ ಕೂರಲ್ಲ. ಅವರು ಆ ಟೈಗೆ ಎಲ್ಲ ಕೋಟ್ ಎಲ್ಲ ತೆಗೆದುಬಿಟ್ಟು ಹೋಗಿ ಅಂತ. ದೆನ್ ಐ ಸ್ಟಾರ್ಟೆಡ್ ಅದೇ ರೀತಿ. ಕೋಟ್ ಆಗ್ತಾ ಇರಲಿಲ್ಲ, ಟೈ ಆಗ್ತಾ ಇರಲಿಲ್ಲ, ಹೋಗಿ ಕೂರ್ತಾ ಇದ್ದೆ. ಬನ್ನಿ ಅಂತ ಕೂರ್ದೆ. ಮತ್ತು ಕೆಲವರು ಇಲ್ಲ ಸರ್ ಬರ್ತಾರೆ, ಕೂರ್ದೇ ಇದ್ರೆ ಕೇಳಲ್ಲ ಅಂತ ಹೇಳ್ತದೆ, ಕೂತ್ಕೊಳ್ಳಿ ಅಂತ. ಆ ಕುರ್ಚಿ ಬದಿಯಲ್ಲಿ ಕೂರ್ತಾ ಇದ್ರು. ತದನಂತರ ಅವ್ರಿಗೆ ಅಭ್ಯಾಸ ಆಯ್ತು. ಈ ರೀತಿ ನಾವು ಅವರಿಗೂ ಗೌರವ ಕೊಟ್ರೆ, ಈ ಆಫೀಸ್ ನಂದು, ಇಲ್ಲಿ ನನಗೆ ಕಾನೂನಲ್ಲಿ ಆಗಬೇಕಾದಂಥ ಕೆಲಸಗಳು ನಡೀತವೆ ಅನ್ನೋ ಒಂದು ಭರವಸೆ ಕೊಟ್ಟರೆ ಆವಾಗ ಸಂಸ್ಥೆಗೆ ಗೌರವ ಇರ್ತದೆ. ಬೇರೆ ಬೇರೆ ಸಂಸ್ಥೆಯಲ್ಲಿ ಅದು ಬೇರೆ ಬೇರೆ ಇರ್ತಿದೆ. ಪೊಲೀಸ್ ಸ್ಟೇಷನಲ್ಲಿ ಅದು ನಡೆಯೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅಲ್ಲಿ ಬರುವವರೆಲ್ಲ ಕಳ್ಳರು ಇರ್ಬೋದು. ಅದೇನೇ ಇರಲಿ, ಲೋಕಾಯುಕ್ತ ಸಂಸ್ಥೆಯಲ್ಲಿ ನಾನು ಕಂಡಂಥ, ನನಗೆ ಬಂದಂಥ ಮಾಹಿತಿ ಇನ್ಯಾವ ಹುದ್ದೆಯಲ್ಲೂ ಬಂದ. ಅದು ಏನಾಯ್ತಂದ್ರೆ, ಮೊದಲನೇ ಮತ್ತು ಎರಡನೇವರು ಹೊರ ರಾಜ್ಯದಿಂದ ಬಂದವರು. ಮೊದಲನೇವರು ಪಂಜಾಬಿಂದ ಬಂದರು, ಎರಡನೇವರು ಬೆಂಗಾಲಿಂದ ಬಂದರು, ಪೈನೆ ಅಂತ. ಅವರಿಂದ ಅಷ್ಟು ಕೆಲಸ ನಡೆಯಲಿಲ್ಲ. ನಾನು ಹೇಳಿದ ಕಾರಣ ಅವ್ರು ನ್ಯಾಯಾಧೀಶರು ಅಂತ ತಿಳ್ಕೊಂಡಿದ್ರು. ಎರಡನೇದು ಭಾಷೆ ಬರ್ತಾ ಇರಲಿಲ್ಲ, ಅದರಿಂದ ಸಂಪರ್ಕ ಇರಲಿಲ್ಲ. ಮತ್ತೆ ಈ ಜಿಲ್ಲೆಯ ಎಲ್ಲ ಭಾಗಗಳಲ್ಲೂ ಆಫೀಸ್ ಇರಲಿಲ್ಲ. ಅದೆಲ್ಲ ಬಂದದ್ದು ವೆಂಕಟಾಚಲಯ್ಯನವ್ರು ಬಂದ ನಂತರ. ಮತ್ತು ನಾನು ಬಂದ ಮೇಲೆ ಸ್ವಲ್ಪ ಜಾಸ್ತಿ ಆಯ್ತದು. ವೆಂಕಟಾಚಲಯ್ಯನವರು ತಾನೇ ಖುದ್ದಾಗಿ ಹೋಗ್ತಾ ಇದ್ರು ದಾಳಿಗೆ. ಅದು ಮಾಧ್ಯಮದಲ್ಲಿ ಕೂಡ ಬಹಳಷ್ಟು ಒಂದು
ಸಂಚಲನ ಮೂಡಿಸುತ್ತೆ ಅನ್ನೋ ಅದರಿಂದ ಜನರಿಗೆ ಭಾಳ ಖುಷಿ ಆಯಿತು. ಭ್ರಷ್ಟರನ್ನು ಹಿಡಿದ್ರೆ ಭಾಳ ಜನರಿಗೆ ಖುಷಿ ಆಗ್ತದೆ ರೀ. ಆ ಹಿನ್ನೆಲೆಯಲ್ಲಿ ಭಾಳ ಉತ್ತಮವಾದ ಕೆಲಸ ಮಾಡಿದೆ. ನಾನು ಬಂದ ಅದನ್ನು ಮುಂದುವರಿಸಿದೆ. ಭಾಳ ಖುಷಿ ಆಗ್ತಿದ್ರಿ. ಆ ಹೆಮ್ಮೆ ಇಟ್ಕೊಳ್ಬಾರ್ದು. ನಾನು ಬರುವವರೆಗೆ ಲೋಕಾಯುಕ್ತ ಸಂಸ್ಥೆಯ ಕಾರ್ನ ಎದುರುಗಡೆ ಒಂದು ಪೈಲಟ್ ಕಾರ್ ಇತ್ತು, ಹಿಂದ್ಗಡೆ ಒಂದು ಸೆಕ್ಯೂರಿಟಿ ಜೀಪ್ ಇತ್ತು. ನಾನು ಬಂದವನು ಹೇಳಿದೆ, ಇದೆಲ್ಲ ನನಗೆ ಆಡಂಬರ ಬೇಡ, ಯಾಕಂದರೆ ಜನರಿಗೆ ಸ್ವಲ್ಪ ಹೆದರಿಕೆ ಆಗ್ತದೆ ನಮ್ಮ ಹತ್ರ ಬರೋಕ್ಕೆ. ಹೇಳ್ಬೇಡ, ನನಗೊಂದು ನನ್ನ ಕಾರ್ ಸಾಕಿ ನಾನು ಹೋಗ್ತಾ ಇರ್ತೇನೆ. ಆವಾಗ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಹೇಳಿದ್ರು, ಇಲ್ಲ ನೀವು ಸೆಕ್ಯೂರಿಟಿ ಇಟ್ಕೊಳ್ಬೇಕು, ನಾಳೆ ಏನಾದರೂ ಆದರೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತ. ಮತ್ತು ನೀವು ಇದು ಬೇಡ ಅಂದರೆ ಮತ್ತೆ ಹಿಂದೆ ನಂತರ ಬಂದವರು ಹೇಳ್ತಾರೆ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ. ಅದು ನಾನು ಹೇಳಿದಪ್ಪ, ಪೈಲಟ್ ಕಾರ್ ತೆಗೀರಿ, ನಾನು ಬೇಡ. ಅವರು ಸೈರನ್ ಹಾಕ್ಕೊಂಡು ಮಿಕ್ಕಿದವ್ರನ್ನೆಲ್ಲ ಹೋಗಿ 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 ಅಂತ ಹೇಳೋದು. ಬೇಕಾದರೆ ಸೆಕ್ಯೂರಿಟಿಗಾಗಿ ನೀವು ಇಟ್ಕೊಳ್ಳಿ ಹಿಂದಿನ ಜೀಪನ್ನು, ಆದರೆ ಎದುರುಗಡೆ ಯಾರು ಹೋಗಬಾರ್ದು ಅಂತ. ಆ ರೀತಿಗೆ ಭಾಳಷ್ಟು ಬದಲಾವಣೆ ತಂದಿದೆ. ಯಾರೂ ಕೂಡ ಬಂದವರನ್ನು ಹೊರ ಕಳ್ಸೋಕ್ಕೆ ಸಾಧ್ಯ. ನನ್ನನ್ನು ಭೇಟಿ ಮಾಡಬೇಕಂದ್ರೆ ಅಲ್ಲೇ ಒಂದು ಫೋನ್ ಇದೆ, ಅಲ್ಲೇ ನನಗೆ ಫೋನ್ ಮಾಡ್ಬೋದು. ಆ ಟೇಬಲಲ್ಲಿ, ರಿಸೆಪ್ಷನಿಸ್ಟ್ ಟೇಬಲಲ್ಲಿ ಯಾರು ನಿಲ್ಲಿಸೋಂಗಿಲ್ಲ. ಈ ಸಂಪರ್ಕವನ್ನು ನಾನು ಬೆಳೆಸ್ಕೊಂಡು ಬಂದೆ. ಅದರಿಂದಾಗಿ ಭಾಳಷ್ಟು ಇದಾಗಿದೆ ರೀ. ಹೌದೌದು, ನಾನು ಬರುವವರೆಗೆ ಇತ್ತು. ನಾನೇ ಬೇಡ ಅಂದೆ. ಇವಾಗ ನಂಗೆ ಗೊತ್ತಿಲ್ಲ, ಇದೆ ಇರ್ಬೇಕು ಕಾಣಿಸ್ತದೆ, ಇವಾಗಲೂ ವಾಪಸ್ ಬಂದಿರ್ಬೇಕು ಕಾಣಿಸ್ತದೆ. ಅದೇ ನಾನಿದ್ದಾಗ ಇರಲಿಲ್ಲ. ದುರ್ಬಳಕೆ ಮಾಡ್ತಾರೆ. ಪಕ್ಕದಲ್ಲಿ ಬಂದರೆ ಹೆಗಲ ಮೇಲೆ ಕೈ ಹಾಕಿ ಫೋಟೋ ತೆಗೆಸ್ಕೊಡ್ತಾನೆ, ಭಾಳ ಆಪ್ತ ಅಂತ ತೋರ್ಸೋಕ್ಕೆ. ನಾನು ಅದು ಮಾಡಿಕೊಡ್ತೇನೆ, ಇದು ಮಾಡಿಕೊಡ್ತೇನೆ ಅಂತ. ಇದು ಇವತ್ತಿನ ಪರಿಸ್ಥಿತಿ ಹಂಗಿದೆ. ಬಂದು ಶೇಕ್ ಹ್ಯಾಂಡ್ ಮಾಡ್ತಾಯಿದ್ರು, ಫೋಟೋ ತೆಗಿಯೋ ಅಂತ ಹೇಳ್ತಾಯಿದ್ರು, ಒಂದು ಫೋಟೋ ಸಾರ್ ಅಂತ ಇದ್ರು. ಈ ರೀತಿ ನಡೀತಾ ಇರ್ತದೆ. ಇಲ್ಲಿ ಇಲ್ಲ ಅನ್ನೋಕ್ಕಾಗಲ್ಲ. ಮತ್ತು ಅವಾಗ ಭಾಳ ಸಲ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ಖಂಡಿತ ನಿಮ್ಮನ್ನು ಜೈಲಿಗೆ ಕಳಿಸ್ತೇನೆ. ದುರ್ಬಳಕೆ ಪ್ರಯತ್ನ ಆಗಿತ್ತಂತ ನಾನು ಕೇಳಿದ್ದೇನೆ. ಅವ್ರು ನನಗೆ ಕಂಪ್ಲೇಂಟ್ ಕೊಡ್ತಾರೆ, ನೋಡಿ ಸರ್ ಇವರು ನಿಮ್ಮ ಹೆಸರು ಹೇಳ್ಕೊಂಡು ಇದು ಮಾಡ್ತಾಯಿದ್ದಾರೆ ಅಂತ. ಅವ್ರು ಯಾರು ಅಂತ ನಮ್ಮ ಪೊಲೀಸರ ಮುಖಾಂತರ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೀನಿ, ಇನ್ನೊಂದು ಸಲ ಕಂಪ್ಲೇಂಟ್ ಬಂದರೆ ನೀವು ಜೈಲಿಗೆ ಹೋಗ್ತೀರಾ ಅಂತ. ಅದನ್ನು ನಾನು ಎನ್ಕರೇಜ್ ಮಾಡಿಲ್ಲ.